ಇವತ್ತೇನಪ್ಪ ಸಾರಿ ಹಾಕೊಂಬಂದ್ಬಿಟ್ಟಿನಿ ಅಂತ ನೋಡಕ್ಕಂತ ಇದೆ ನೋಡ್ರಿ ಬ್ಲಾಗ್. ಎಲ್ಲಿ ತೊಗೊಂಡೆ, ಎಷ್ಟು ಗ್ರಾಮ್ ಇದೆ, ನಮ್ಮ ಮಿಡಲ್ ಕ್ಲಾಸ್ ಅವರು ತೊಗೋಬೇಕನ್ನೋದು ದೊಡ್ಡದಂದ್ರೆ ದೊಡ್ಡ ಕನಸು. 69 ಸಮಥಿಂಗ್ ಇತ್ತು ಅನ್ಸುತ್ತೆ ಗೋಲ್ಡ್. ಗೊತ್ತಿಲ್ಲ, ಗೋಲ್ಡ್ ರೇಟ್ ಕಡಿಮೆ ಆಗುತ್ತಂತಾರ. ಇದೊಂದು ತೊಗೋಬೇಕಂತ ಆಸೆ ಗೈಸ್. ಬಂಗಾರದ ಫೋಟೋ ಹಾಕ್ಬೇಕು ಅನ್ಕೊಂಡೆ, ಬಟ್ ಫೋಟೋದಾಗ ಅಷ್ಟು ನೀಟಾಗಿ ಕಾಣಲ್ಲ ಅಂತೇಳಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸಾರಿ ಹಾಕೊಂಬಂದ್ಬಿಟ್ಟಿನಿ ಅಂತ ನೋಡಕ್ಕಂತೀರಲ್ಲ ಗೈಸ್. ದಿನ ಡ್ರೆಸ್ ಒಳಗೆ ಮಾಡಿ ಸಾಕಾಗಿತ್ತು ನನಗೆ. ಅನನ್ಯ ಅಮ್ಮಲೆ ಎದಕ್ಕೆ ರೆಡಿಯಾಗಿ ಮಮ್ಮಿ, ಎದಕ್ಕೆ ರೆಡಿಯಾಗಿ ಅಂದಾರ. ಅವ್ರು ಇವಾಗ ಸ್ಕೂಲಿಂದ ಬಂದಿದ್ದಾರ. ಹಾಯ್ ಅಂತ ಹೇಳ್ರಿ. ಈ ವಾಯ್ಸ್ ಗೈಸ್ ನೋಡ್ರಿ, ಇದು ನನ್ನ ಫೇವ್ರೆಟ್ ಸಾರಿ ಒಳಗೆ ಇದು ಒಂದು. ನಮ್ಮ ಬ್ರದರ್ ಇದ್ದಾರ, ನಮ್ಮ ಸ್ವಂತ ಬ್ರದರ್ ಅಲ್ಲ, ಬಟ್ ಸ್ವಂತ ಬ್ರದರ್ ಥರ ಇದ್ದಾರ. ಅವರು ನನ್ನ ಬರ್ತಡೇ ಕೊಡಿಸಿದ್ರು. ಈ ಸಲ ಅಲ್ಲ, ಹಚ್ಚ ಸಲ ಕೊಡಿಸಿದ್ರು ನೋಡ್ರಿ. ಆಲ್ರೆಡಿ ರೀಸೆಂಟಾಗಿ ನಮ್ಮ ರಿಲೇಷನ್ ಮದ್ವೆ ಒಳಗೆ ಒಂದು ಡೇ ಇದನ್ನು ಉಟ್ಕೊಂಡಿದ್ದೆ. ಎಷ್ಟು ಗಲಾಟೆ ಮಾಡಕ್ಕಂತಾರೆ ಇಲ್ಲಿ ಕೇಳಿಸುತ್ತೆ ಅನ್ಸುತ್ತೆ. ಗೈಸ್ ಇಲ್ಲೇ ಮನೆ ಪಕ್ಕ ಆಟ ಆಡ್ತಿದಾರ ಹುಡುಗರು. ಸ್ಕೂಲಿಂದ ಬಂದಾರ, ಈಗ ಫುಲ್ ಜೋಶ್ನಾಗದಾರ, ಆಟ ಆಡಕ್ಕಂತಾರ. ಅವ್ರದ್ದು ವಾಯ್ಸ್ ಕೇಳಕ್ಕಂತೈತಿ. ಓಕೆ ಬರ್ರಿ, ಇವತ್ತೇನಪ್ಪ ಬ್ಲಾಗು. ಆ್ಯಂಡ್ ಮತ್ತು ನಿನ್ನೆ ಆ ಬ್ಲಾಗ್ ಹಾಕೋಕ್ಕಾಗಿಲ್ಲ ಗೈಸ್, ಹೇಳಿದ್ನಲ್ಲ. ಇವಾಗ ಸ್ವಲ್ಪ ಟಯರ್ಡ್ ಆಗ್ತಿದ್ದ. ಸೊ ನಂಗೆ ಏನು ಬ್ಲಾಗ್ ಮಾಡಬೇಕು, ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗ್ತಾಯಿಲ್ಲ. ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಆಗ್ತಾಯಿಲ್ಲ. ಆದರೂ ನಾನು ಆಲ್ಮೋಸ್ಟ್ ನಾನು ಎಫರ್ಟ್ ಹಾಕಿ ಟ್ರೈ ಮಾಡಕ್ಕಂತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ. ಓಕೆ, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಬನ್ನಿ ಹೇಳ್ತೀನಿ ಗೈಸ್. ಇವಾಗ ಗಲಾಟೆ ಮಾಡೋಂಗಿದೆಲ್ಲ ಅವ್ರಿಗೊಂದು ಅವಾಜ್ ಹಾಕಿದೆ ಇಲ್ಲಿಂದ, ಆದರೂ ಸ್ವಲ್ಪ ಸ್ಲೈಟಾಗಿ ಕೇಳ್ಸೋದೈತಲ್ಲ. ಗೈಸ್ ನೋಡ್ರಿ, ಇದಕ್ಕೆ ನಮ್ಮ ವರ್ಕ್ ಹಾಕ್ಸಿದ್ದೆ ನಾನು. ಆ್ಯಕ್ಚುಲಿ ಸಣ್ಣ ಬಫ್ ಇಡಂದಿದ್ದೆ, ಅವಕ್ಕೆ ಸ್ವಲ್ಪ ಜಾಸ್ತಿ ಬಫ್ ಇಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಅನ್ಸುತ್ತಾ. ಬಿಟ್ರೆ ಮಸ್ತಾಗೈತ್ರಿ ಬ್ಲೌಸು. ನಾವು ರೀಸೆಂಟಾಗಿ ನಮ್ಮ ಶಿಲ್ಪ ಉಟ್ಕೊಂಡಿದ್ಲು. ಯಾಕಂದ್ರೆ ಆಕೆ ಸೈಜು ನನ್ನ ಸೈಜು ಇಬ್ಬರು ಇವಾಗ ಸೇಮ್ ಆಗ್ಬಿಟ್ಟಿವಿ. ಆಕೆ ಸ್ವಲ್ಪ ದಪ್ಪ ಇದ್ದಾಳೆ, ನಾನು ಇವಾಗ ದಪ್ಪ ಆಗಿದ್ದೀನಲ್ಲ, ಇಬ್ಬರು ಮ್ಯಾಚ್ ಮಾಡ್ಕೊಂಡಿದ್ವಿ. ಆಕಿದು ನಾನು ಉಟ್ಕೊಂಡಿದ್ದೆ, ನಂದು ಆಕೆ ಉಟ್ಕೊಂಡಿದ್ಲು. ಒಂದು ಯಾವುದೋ ಫಂಕ್ಷನಿಗೆ ಹೋಗಿದ್ದೆ ಇಲ್ಲೇ, ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ ಬರ್ರಿ, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇದೆ ನೋಡ್ರಿ ಬ್ಲಾಗ್. ನನ್ನ ಮಾಂಗಲ್ಯ ಚೈನ್ ಬಗ್ಗೆ ತುಂಬ ಜನ ಕೇಳಕೊಂತಿದ್ರಿ. ನನ್ನ ಲಾಸ್ಟ್ ಬ್ಲಾಗ್ಸ್ನಾಗೆಲ್ಲ ಜಾಸ್ತಿ ಜನ ಕಮೆಂಟ್ಸ್ ಒಳಗೆ ಕೇಳಿದ್ರಿ. ನಂಗೆ ಅದು ವಿಡಿಯೋ ಮಾಡೋಕ್ಕೆ ಟೈಮಾಗಿ ಕೂಡಿ ಬಂದಿದ್ದಿಲ್ಲ. ಸೊ ಇವತ್ತಾದರೂ ಮಾಡೋಣ ಅಂಥೇಳಿ ನೆನೆಸ್ಕೊಂಡೆ ಗೈಸ್. ಸೊ ಅದಕ್ಕೋಸ್ಕರ ಸಾರಿ ಹಾಕ್ಕೊಂಡು ಮಾಡೋಣ, ಚೆನ್ನಾಗಿರುತ್ತೆ. ಬರೀ ಡ್ರೆಸ್ ಅಂತೇಳಿ ಅನ್ನಿಸಿ ಕಂಫರ್ಟೇಬಲ್ ಆಗ್ತಿಲ್ಲ ಗೈಸ್ ಸೀರೆ. ಬಟ್ ಆದರೂ ಓಕೆ, ಸೈಜ್ ಎಲ್ಲ ಲೂಸ್ ಮಾಡ್ಕೊಂಡಿದ್ದೀನಲ್ಲ, ನಡೀತದ, ಹಾಕ್ಕೋಬೋದು. ಬನ್ನಿ, ಎಲ್ಲಿ ತೊಗೊಂಡೆ, ಎಷ್ಟು ಗ್ರಾಮ್ ಇದೆ, ಮತ್ತು ತುಂಬ ಜನ ಇಷ್ಟಪಟ್ಟಿದ್ರು ಈ ಡಿಸೈನ್ನ. ನಾನು ನಿಮಗೆ ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ಆಮೇಲೆ ವ್ಲಾಗ್ ಎಂಡಿಂಗರ ಹಾಕಿರ್ತೀನಿ. ಇಲ್ಲಾಂದ್ರೆ ವ್ಲಾಗ್ ಸ್ಟಾರ್ಟ್ ಆಗುವಾಗ ಮಿಡಿಲ್ ಆದರೆ ಫೋಟೋನ ಆ್ಯಡ್ ಮಾಡಿರ್ತೀನಿ. ಇದು ಡಿಸೈನ್ ಯಾವ ಥರ ಐತಿ ಅಂದರೆ ವಿಡಿಯೋದಾಗ ಅಷ್ಟು ಗೊತ್ತಾಗಂಗಿಲ್ಲ. ಸೊ ಫೋಟೋ ಆದರೆ ಒಬ್ಬೊಬ್ಬರು ಸ್ಕ್ರೀನ್ಶಾಟ್ ತೊಗೊಳ್ತಿರ್ತಾರಲ್ಲ, ಸೊ ತೊಗೊಳ್ಳೋವ್ರಿಗೆ ಯೂಸ್ ಆಗಲಿ ಅಂತೇಳಿ ಹಾಕ್ತಿದ್ದೀನಿ. ಇವಾಗಂತ್ರ ಗೈಸ್, ಅವಾಗ ತೊಗೊಂಡು ಅವಾಗ ಅನ್ನೋಕ್ಕೀಗ ನಾನು ಒಂದು 2 ಇಯರ್ಸ್ ಮೇಲೆ ಆಯ್ತು ಅನ್ಸುತ್ತೆ. ಅವಾಗ ತೊಗೊಂಡಿದ್ದಕ್ಕೆ ಉಳ್ಕೊಂಡೆ ಗೈಸ್. ಈಗಿನ ಸಿಚುವೇಶನಾಗ ಏನಾದರೂ ಇದನ್ನು ಅಂದ್ಕೊಂಡಿರೋದಂದ್ರೂ ದೊಡ್ಡ ಕನಸು ಗೈಸ್. ನಮ್ಮ ಮಿಡಲ್ ಕ್ಲಾಸ್ ಅವರು ತೊಗೋಬೇಕನ್ನೋದು ದೊಡ್ಡದಂದ್ರೆ ದೊಡ್ಡ ಕನಸು. ಶ್ರೀಮಂತರೇನು ಗೈಸ್ ತೊಗೊಳ್ಬಿಡ್ತಾರೆ, ಬಡವ್ರಂತ್ರ ಪಾಪ ಅಷ್ಟು ಫುಲ್ ಬಡವ್ರು ಇರ್ತಾರಲ್ಲ ಗೈಸ್, ಊಟಕ್ಕೆ ತಿನ್ನೋಕೆ ಸರಿ ಹೋಗ್ಬಿಟ್ಟಿರುತ್ತೆ. ಅಂಥವ್ರಂದ್ರೂ ಟಚ್ಚೇ ಮಾಡೋಂಗಿಲ್ಲ. ಮಿಡಲ್ ಕ್ಲಾಸ್ ಅವರು ಕೂಡಿಟ್ಟು ಟ್ರೈ ಮಾಡ್ತಿರ್ತಾರೆ. ನಾನೇನು ಕೂಡಿಟ್ಟಿಲ್ಲ. ಹೆಂಗೆ ತೊಗೊಂಡೆ, ಯಾರು ಕೊಡಿಸಿದ್ರು ಅಂಥೇಳಿ ಈ ಬ್ಲಾಗ್ನಾಗ ಹೇಳ್ತೀನಿ. ಡಿಸೈನ್ನ ಇಲ್ಲಿ ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನನ್ನ ಮಾಂಗಲ್ಯ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತು ಹೆಂಗೆ ತೊಗೊಂಡೆ ಅಂತ ಹೇಳ್ತೀನಿ. ಬರ್ರಿ ಇವಾಗ ಗೈಸ್, ಡೈಲಿಗಿಂತ ಇವಾಗಿಂದ ಲುಕ್ ಚೆಂದ ಕಾಣಕತ್ತೈತೆ ನೋಡ್ರಿ. ದಿನ ನನಗೆ ಬೋರಿಂಗ್ ಅನ್ಸಕೊಂಡ್ಬಿಟ್ಟಿತ್ತು. ಅದೇ ಡ್ರೆಸ್ಗಳು, ಅದೇ ಮೆಟರ್ನರಿ ಡ್ರೆಸ್ ಹಾಕ್ಕೊಂಡು ಒಂದು ಮದುವೆದಾಗ ಅವಾಗ ಹಾಕ್ಕೊಂಡಿದ್ದೆ. ರೀಸೆಂಟಾಗಿ ಬರೀ ಸೀರೆ, ಬ್ಯಾಕ್ ಟು ಬ್ಯಾಕ್ ಸೀರೆ ಒಂದು 20 ಡೇಸ್ ಮೇಲೆ ಆಯ್ತು ನೋಡಿ ಗೈಸ್. ಸೀರೆ ಮುಖಾನೇ ನೋಡಿದ್ದಿಲ್ಲ. ಬರೀ ಬೋರಿಂಗ್ ಅನ್ಸಕತ್ತೈತು. ನಿಮಗೂ ಪಕ್ಕ ಬೋರಿಂಗ್ ಆಗಿರುತ್ತೆ ಅಂತ ಗೊತ್ತಾಗಿ
ಸೀರೆನ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ ನೋಡ್ರಿ. ಬರೀ ನನ್ನ ಮಾಂಗಲ್ಯ ಡಿಸೈನ್ನ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಇದನ್ನು ನಾನು ಕಾರ್ಟಿಗಿಲ್ಲೇ ತೊಗೊಂಡಿದ್ದೆ ಗೈಸ್. ಎಷ್ಟು ಗ್ರಾಮ್ ಐತಿ ಅಂತಂದ್ರೆ, ಇದನ್ನು ನಾವು ಯಾವಾಗಲೂ ಕಾರ್ಟಿಗೆ ಒಳಗೆ ನಮ್ಮ ಮಮ್ಮಿ ಜಾಸ್ತಿ ಗೋಲ್ಡನ್ ಪರ್ಚೇಸ್ ಮಾಡಲ್ಲ, ಬಟ್ ಯಾವಾಗಾದರೂ ತೊಗೊಂಡ್ರೆ ಅವರು ಇದಾರೆ ಒಬ್ಬರು, ಯಾವುದೋ ಒಂದು ಶಾಪ್ ಹೆಸ್ರು ಗೊತ್ತಿಲ್ಲ ನಂಗೆ, ಕಾರ್ಟಿಗೆ ಒಳಗೆ ಐತಿ ಅದು ಶಾಪು. ಅವರು ಫುಲ್ಲು ಮೊದಲಿಂದನೂ ಮಾಡ್ಕೊತ ಬಂದಾರಂತ, ಜಾಸ್ತಿ ಓಲ್ಡ್ ಕಸ್ಟಮರ್ಸ್ ಅದಾರ ಅವ್ರ ಶಾಪ್ ಅವ್ರಿಗೆ. ನಮ್ಗೆ ಅವ್ರು ಇವಾಗ ನಮಗೆ ಕ್ಲೋಸ್ ಆಗಿದ್ದಾರೆ. ನಾವಲ್ಲೇ ಏನು ತೊಗೊಂಡ್ರು ಅಲ್ಲೇ ಪರ್ಚೇಸ್ ಮಾಡಕ್ಕಂತೀವಿ. ಈಗೀಗ ಒಂದೊಂದು ಐಟಮ್ ಅಷ್ಟ ಗಂಗಾವತಿ ಒಳಗೆ ತೊಗೊಳಕಂತೀವಿ. ತಾಳಿನೂ ನಾನು ಸಪ್ರೇಟ್ ಮಾಡಿಸಿದ್ದೆ ಗೈಸ್. ಯಾಕಂತಂದ್ರೆ ನಂಗೆ ಡೈಲಿ ಯೂಸಿಗೆ ಅಂದ್ರೆ ನಂಗೆ ಬ್ಲ್ಯಾಕ್ ಐತಲ್ಲ ಅದು ಕರಿಮನೆನೇ ಇಷ್ಟ ನನಗೆ. ಶಾರ್ಟ್ ಗೀಟ್ ಎಲ್ಲ ಇಷ್ಟ ಆಗಲ್ಲ. ಸೊ ಇದಕ್ಕಂತಲೇ ಸಪ್ರೇಟಾಗಿ ಮಾಡಿಸಿದ್ದಕ್ಕೆ 4 ತೊಲೆ ಆಗಿದೆ ನೋಡ್ರಿ ಗೈಸ್. 4 ತೊಲೆ ಅಂದ್ರೆ ನಾನು ಅವಾಗ ಎಷ್ಟಿತ್ತಂದ್ರೆ, ನಾನು ಮಾಡಿಸ್ಕೊಂಡಾಗ ಎಷ್ಟಿತ್ತಂದ್ರೆ ಎಷ್ಟು 69 ಸಮಥಿಂಗ್ ಇತ್ತು ಅನ್ಸುತ್ತೆ ಗೋಲ್ಡು. ಅವಾಗ ತಗೊಂಡು ಎಷ್ಟು ಇನ್ಕ್ರೀಸ್ ಆಯ್ತು ಅಂದ್ರೆ ಸಡನ್ನಾಗಿ ಮಂತಿಗೆ ದಿನಕ್ಕೊಮ್ಮೆ ಇನ್ಕ್ರೀಸ್ ಆಗಕ್ಕಂತೈತಿ. ಇವಾಗ ಪ್ರೆಸೆಂಟ್ ಎಷ್ಟು ಐತೆ ಅಂತ 1,35,000 40,000 30,000 ಅಂದ್ರೂ ಮಾಡಕ್ಕೆ ಬಂತು, ಖರ್ಚು ಬಂತು, ಹಂಗೆ ಹಿಂಗೆ ಬಂತು ಅಂತೇಳಿ 1.5 ಮಾಡೇ ಬಿಡ್ತಾರೆ ಗಾಯ್ಸ್. ನಾವೇನಾದರೂ ತೊಗೊಳಂಗಿಲ್ಲ, ಮಾಡ್ಸಂಗಿಲ್ಲ. ಇವಾಗಿಂದ ಗೋಲ್ಡ್ ಕನಸಂತರೂ ಬಿಟ್ಬಿಟ್ಟು ನಾನಂತ್ರ ಆ ಡ್ರೀಮು ಈ ಡ್ರೀಮ್ ಅಂತೇಳಿ ಅನ್ಕೊಳಕಂತಿದ್ದೆ. ಬಟ್ ಪ್ರೆಸೆಂಟ್ ಗೋಲ್ಡ್ ರೇಟ್ ಹೆಚ್ಚಾಗಿರೋದು ನೋಡಿ, ಪ್ರೆಸೆಂಟ್ ಸಿಚುವೇಶನ್ ನೋಡಿ ಗೋಲ್ಡೇ ಬೇಡಪ್ಪ, ಇವಾಗೆ ಇರೋ ಗೋಲ್ಡ್ನ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನೋಡ್ರಿ. ಬರ್ತೀನು ಬ್ಲಾಗ್ನಾಗ. ನನ್ನೆ ಸ್ಕೂಲಿಂದ ಬಂದಾಗ ಗೈಸ್ ಮುಖ ತೊಳ್ಕೊಂಡು ರೆಡಿ ಆಗಕ್ಕಂತಿದ್ರು. ಮತ್ತು ಇದು ಹೆಂಗೆ ತೊಗೊಂಡೆ ಅಂತಂದ್ರೆ ಹೇಳಿದ್ನಲ್ಲ ಗೈಸ್, ಇದು 3.5 ಗ್ರಾಮ್ ಐತಿ. ಮತ್ತು ಇದ್ರೊಳಗೆ ನಂದು ನಮ್ಮ ರೇಷ್ಮಂದು ಡಿಸೈನ್ ಸೇಮ್ ಐತಿ. ಅಕ್ಕಿನ ನೋಡಿನೇ ನಂಗೂ ಇಷ್ಟ ಆಗಿತ್ತು. ಇದು ಒಂಥರ ಫುಲ್ಲು ಸಾಫ್ಟ್ ಚೈನ್ ಗೈಸ್, ಫುಲ್ ದಪ್ಪ ಹುರ್ಕಣ್ಣಿ ಅಂತಾರಲ್ಲ, ಹುರ್ಕಣ್ಣಿ ದಾರ ಅದು ದಪ್ಪ ಅದು ನಂಗೆ ಇಷ್ಟ ಆಗಲ್ಲ ಗೈಸ್. ನಾನು ಮೊದಲು ತಾಳಿ ಚೈನ್ ನೋಡಿದ್ರೇ ಇಷ್ಟಪಡ್ತಿದ್ದಿಲ್ಲ ನಾನು. ಇವಾಗ ನಾನು ಇಷ್ಟಪಡಲ್ಲ ಅಂತ ಹೇಳಿದ್ನಲ್ಲ ಒಬ್ಬೊಬ್ರ ಮುಂದೆ, ಅಲ್ಲ ಇಷ್ಟಪಡಲ್ಲ ಅಂತೇಳಿ ಒಬ್ಬೊಬ್ರ ಮುಂದೆ ಹೇಳಿದ್ನಲ್ಲ, ಅವರು ಇಷ್ಟಪಡಲ್ಲ ಅಂತೇಳಿನ ತಾಳಿ ಚೈನ್ ಮಾಡಿಸ್ಕೊಂಡೆವ, ನಾವು ಇಷ್ಟಪಟ್ರೆ ಇನ್ನೂ ತೊಗೊಳೋದಾಗಿಲ್ಲ ಅನ್ನಕಂತಿದ್ರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಗೈಸ್. ಇದು ಹೆಂಗೆ ತೊಗೊಂಡೆ ಅಂತಂದ್ರೆ ಸ್ವಲ್ಪ ಗೋಲ್ಡ್ ಹಾಕಿ ತೊಗೊಂಡಿರೋದು ಗೈಸ್. ಅಂದರೆ ಇದು ಆ್ಯಕ್ಚುಲಿ ಹಂಗೆ ಹೇಳಕ್ಕಂತ ನಮ್ಮ ಮನೆಯವರೇ ಕೊಡಿಸಿದ್ದೆ. ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು, ನಮ್ಮ ಮಮ್ಮಿ ಅಪ್ಪಾಜಿನವ್ರು ಕೊಟ್ಟಿದ್ದು ಗೋಲ್ಡ್ನ ಅವ್ರು ಯೂಸ್ ಮಾಡೋಕ್ಕಂತಿದ್ದಿಲ್ಲ. ಚೈನ್ ಕೊಡಿಸಿದ್ರು, ಏನೋ ಕೊಡಿಸಿದ್ರು ಸಮಥಿಂಗ್. ಮತ್ತು ಸ್ವಲ್ಪ ಏನೋ ಅದು ಯೂಸ್ ಆಗುತ್ತಲ್ಲ ಗೈಸ್, ಸುತ್ತುಂಗ್ರ ಅಂತೇಳಿ ಅದು ಇತ್ತು. ಸೊ ಇಟ್ಟಲ್ಲೇ ಇಟ್ಟು ಇದಾಗಕ್ಕಂತಿತ್ತು. ಅಟ್ಲೀಸ್ಟ್ ನಾನಾದರೂ ಹಾಕ್ಕೊಳ್ಳಿ ಅಂತೇಳಿ ನಮ್ಮ ಮನೆಯವರು ಅವ್ರುಗಳ್ನ ಕೊಟ್ಟಿದ್ರು. ಮತ್ತು ಮೇಲೆ ಸ್ವಲ್ಪ ಅಮೌಂಟನ್ನು ಆ್ಯಡ್ ಮಾಡಿದ್ವಿ ಗೈಸ್. ನಾವು ಆ್ಯಡ್ ಮಾಡಿ ನಮ್ಮ ಮಮ್ಮಿನವ್ರು ಸ್ವಲ್ಪ ಕೊಟ್ಟು, ನಾನು ಸ್ವಲ್ಪ ಒಂದು 20 ಸಮಥಿಂಗ್ ಕೂಡಿಸಿಟ್ಟು ಮಾಡಿಸ್ಕೊಂಡಿದ್ದೀನಿ ನೋಡ್ರಿ ಇದನ್ನು ಫೈನಲಿ. ಎಲ್ಲರಿಗೂ ಥ್ಯಾಂಕ್ಸ್. ಇವರೇ ಅಂತ ಇದ್ರೊಳಗೆ ನಮ್ಮ ಮಮ್ಮಿ ಫ್ಯಾಮಿಲಿನೇ ಐತಿ, ನಮ್ಮ ಫ್ಯಾಮಿಲಿನೇ ಇದನ್ನು ಹೆಲ್ಪ್ ಮಾಡಿ ಫೈನಲಿ ಇದನ್ನು ಕೊಳ್ಳಾಗ ಹಾಕ್ಸಿದ್ದಾರೆ ನೋಡ್ರಿ. ನಮ್ಮ ಮಮ್ಮಿ ಆಸೆ ಇತ್ತು ಗೈಸ್, ಇದನ್ನು ನಮ್ಮ ಮಮ್ಮಿ ಫ್ಯಾಮಿಲಿ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲರೂ ಹೆಲ್ಪಿಂದ ಫೈನಲಿ ಈ ಚೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ನಂತರ ನಮ್ಗೆ ಗೊತ್ತಿರೋರು ಮತ್ತು ಚೆನ್ನಾಗೈತಿ, ಚಂದ ಐತಿ ಡಿಸೈನ್ ಅಂತ ಹೇಳಿದ್ರು. ಡೀಸೆಂಟ್ ಅನಿಸುತ್ತೆ ಗೈಸ್, ಓವರ್ ಅನ್ಸಂಗಿಲ್ಲ. ಒಂಥರ ನಂಗೆ ಈ ಥರ ಬ್ಲ್ಯಾಕ್ ಮನೆಗಳು ಒಂಥರ ಎಲ್ಲ ಡಿಸೈನೇ ಮಸ್ತ್ ಐತೆ ಗೈಸ್. ಇದು ನೋಡ್ರಿ ಈ ಥರ ಐತಿ ಮುಂದ್ಗಡೆ. ಇಲ್ಲೊಂದು ಏನಾರು ಬೇರೆ ವೆರೈಟಿ ಮಾಡಿಸ್ಕೋಬೇಕಾಯ್ತಾನೆ. ಇಲ್ಲ ಇವು ಇರ್ಬೇಕು, ಅವಳ ಮುತ್ತು ಇರ್ಬೇಕಿತ್ತು ಇದ್ರೊಳಗೆ. ಬರೀ ಇವಾದವು ಕೆಂಪದು. ಇವಾಗಂತೂ ಏನೂ ಆಗಲ್ಲ ಬಿಡಿ ಗೈಸ್, ತೊಗೊಳೋದಂತ್ರ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡಿ ಗೈಸ್. ನಿಮ್ಗೆ ಒಂದು ಸೈಡ್ ಪಿಕ್ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನನ್ನ ಅಮೂಲ್ಯನಾಯಕ ID ಒಳಗೆ ಮೆಸೇಜ್ ಹಾಕಿರಿ. ನಾನು ಬೇಕಾದ್ರೆ ನಿಮ್ಗೆ ಪಿಕ್ಕನ್ನ ಸಪ್ರೇಟಾಗಿ ಕಳಿಸ್ತೀನಿ. ಅದೇ ಹೇಳಿದ್ನಲ್ಲ ಗೈಸ್, ಇದು ಎಷ್ಟು 68 69 ಇತ್ತು ಗೋಲ್ಡ್ ರೇಟ್ ಅವಾಗ, ಒಂದು 2 years ಬ್ಯಾಕ್. ಅವಾಗ ತೊಗೊಂಡೆ ಗೈಸ್. ಇವಾಗ ಏನಾದರೂ ನಾನು ಸ್ವಲ್ಪ ಗೋಲ್ಡ್ ಕೊಟ್ಟು ದುಡ್ಡು ಆ್ಯಡ್ ಮಾಡ್ತೀನಿ ಅಂದ್ರೆ ದುಡ್ಡೇ ರಾಶಿ ಆಗುತ್ತೆ ಗೈಸ್. ತೊಗೊಳಕ್ಕಂತೂ ಕಷ್ಟ ಆಗುತ್ತೆ.
ಏನು ಮಾಡಬೇಕೋ ಗೊತ್ತಿಲ್ಲ. ಗೋಲ್ಡ್ ರೇಟ್ ಕಡಿಮೆ ಆಗುತ್ತಂತಾರೆ. ಆ್ಯಕ್ಚುಲಿ ಕಡಿಮೆ ಅಂದರೂ ಕಾಣಿಸ್ತಿಲ್ಲ ಗಾಯ್ಸ್. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಕಡಿಮೆ ಆಗೋದಂತೂ ಪಕ್ಕ ಡೌಟು. ಮತ್ತು 1,80,000 ಆಗುತ್ತಂತ. ಒಂದೊಂದು ವಿಡಿಯೋ ನೋಡಿ ಬರ್ತಿರ್ತಾವಲ್ಲ, 1,80,000 ಆಗುತ್ತಾ, 2,00,000 ಆಗುತ್ತಾ ಅಂತಾರೆ. ಹೇಳೋಕ್ಕಾಗಲ್ಲ ಗಾಯ್ಸ್, ಪಕ್ಕ ಆಗ್ಬೋದು ಅನ್ಸುತ್ತೆ. ಈಗಿರೋ ಸಿಚುವೇಶನ್ಯಾಗ, ಈಗಿರೋ ಜನ್ರೇಷನ್ನೊಳಗೆ 2 ಆಗ್ಬೋದು, 3 ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾರಾದರೂ ಗೋಲ್ಡ್ ಪರ್ಚೇಸ್ ಮಾಡೋರು ಈಗಲೇ ಮಾಡ್ಕೊಂಡು ಇಟ್ಕೊಂಬಿಟ್ರಿ ದುಡ್ಡಿದ್ರೆ. ಇದು ಯಾವುದಪ್ಪ ಅಂತಂದ್ರೆ 916 ಗಾಯ್ಸ್. ಇದು ಪ್ರವೀಣ್ ಜ್ಯುವೆಲರ್ಸ್ ಅಂತ ಕಾರಟಗಿ ಒಳಗೆ ಸಣ್ಣದು ಶಾಪ್ ಇದೆ ಗಾಯ್ಸ್. ಹಳೆನಾಡ ಕಾವೇರಿ ರೋಡ್ ಕಾರಟಗಿ ಒಳಗೆ ಐತಿ ಗಾಯ್ಸ್. ಪ್ರವೀಣ್ ಜ್ಯುವೆಲರ್ಸ್ ಕಾರಟಗಿ. ವೇಟ್ ಎಷ್ಟು ಅಂತಂದ್ರೆ ಅಷ್ಟೇ 4 ತೊಲೆಗೆ ಒಂದು ಸ್ವಲ್ಪ ಕಡಿಮೆ ಐತಿ. 39.240 ಗ್ರಾಮ್ ಐತಿ. ಕ್ಯಾರೆಟ್ ಅವ್ರ ನಂಬರ್ ಹಾಕಿದ್ದಾರೆ. ಮತ್ತು ತಾಳಿ ಚೈ 916 ಅಂತಾರಲ್ಲ ಗೈಸ್, ಅದು ರಿಟರ್ನ್ ನಾವು ಮಾಡಿದ್ರು ಅದೇ ರೇಟಿಗೆ, ಏನೋ ಗೊತ್ತಿಲ್ಲ, ಅಲ್ಲ ನಾವು ಅದನ್ನು ರಿಟರ್ನ್ ಮಾಡಿದ್ರು ಅದೇ ರೇಟಿಗೆ ಹೋಗುತ್ತಂತ ಗೈಸ್. ಸೊ ಮುಂದಾದರೂ ಯೂಸ್ ಆಗಲಿ, ಮತ್ತು ಅಂಥ ಸಿಚುವೇಶನ್ ಬಂದರೆ ಅಥವಾ ನಾವು ಕೊಟ್ಟು ಏನಾದರೂ ತೊಗೊಳ್ಬೇಕು ಅಂದರೆ ಯೂಸ್ ಆಗಲಿ ಅಂತ 916 ತೊಗೊಂಡಿದ್ದೀನಿ ನೋಡಿರಿ ಗೈಸ್. ಝೂಮಲ್ಲಿ ನೋಡಿರಿ, ತೋರ್ಸೋಕ್ಕಾಗಿಲ್ಲ. ಫುಲ್ ಹಿಂಗೆ ನೈಸ್ ಇದೆ ಗೈಸ್. ಈ ಥರ ಐತಿ. ಈ ಥರ ಇಲ್ಲಿ ಲಾಸ್ಟ್ ಇಲ್ಲಿ ಒಂದು ಕರಿಮಣಿ, ಇಲ್ಲೊಂದು ಕರಿಮಣಿ ಬಂದೈತಿ. ನನಗೇನು ಅನ್ಸಕೊಂತಿತ್ತು ರೀಸೆಂಟಾಗಿ ಅಂದ್ರೆ 2 ಕರಿಮಣಿ ಬರ್ಸ್ಕೋಬೇಕಾಗಿತ್ತು, ಇನ್ನು ಒಂಥರ ಚೈನ್ ಫುಲ್ ಲುಕ್ ಕೊಡ್ತಿತ್ತು ಅಂತ ಅನ್ಸಕಂತಿತ್ತು. ಬಟ್ ಇದನ್ನು ಚೆನ್ನಾಗೈತಿ ನನಗೆ ಅನ್ಸಿದ್ದು ಹಂಗೆ. ರೇಷನ್ದು ಸೇಮ್ ಡಿಸೈನ್ ಗೈಸ್. ಅವಳು ನೋಡಿನೇ ನಾನು ಇಷ್ಟಪಟ್ಟು ನನಗೂ ಈ ಥರ ಇಷ್ಟ ಅಂತೇಳಿ ಮಾಡಿಸ್ಕೊಂಡಿದ್ದೆ. ಅವಳು ನೋಡಿನೇ ನನಗೂ ಮಾಂಗಲ್ಯ ಚೈನ್ ತೊಗೋಬೇಕಂತ ಅನಿಸಿತ್ತು. ಅವಾಗೆಲ್ಲ ಬರೀ ದಪ್ಪ ಬೇರೆಯವ್ರು ನೋಡ್ತಿದ್ನಲ್ಲ, ಏನು ಮಾಂಗಲ್ಯ ಚೈನ್ ಎಷ್ಟು ಹೆಂಗೆ ಕಾಣಿಸುತ್ತೆ ನೋಡು ಓವರಾಗಿ ಅಂತ ಬೈತಿದ್ದೆ. ಬಟ್ ಮಾಂಗಲ್ಯ ಚೈನದ ಬೆಲೆ ಇವಾಗ ಗೊತ್ತಾಗಕ್ಕಂತೈತಿ. ಅಂದರೆ ನಂಗೆ ಕರಿಮಣಿನೇ ಇಷ್ಟ ಗೈಸ್. ಮೊದಲಿಂದ ನಂಗೆ ಕರಿಮಣಿನೇ ಇಷ್ಟಪಡ್ತಿದ್ದೆ. ನಮ್ಮ ಮಮ್ಮಿ ಅದರೊಳಗೆ ಸಣ್ಣ ಗುಂಡು ಬರ್ತಾವಲ್ಲ ಗೈಸ್, ಕರಿಮಣಿ ಒಳಗೆ ಗೋಲ್ಡ್ ಆ್ಯಡ್ ಮಾಡ್ಕೊತಾರಲ್ಲ, ಅದನ್ನು ತೊಗೊಳಮ್ಮ ಅಂತ ಅಂದ್ರು. ಬಟ್ ನನಗೆ ಅದು ಇಷ್ಟ ಆಗಲ್ಲ. ಇವಾಗೂ ನನಗೆ ಅದ್ರೊಳಗೆ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟೇ ಬ್ಲ್ಯಾಕ್ ಹಾಕ್ಕೊಂಡ್ರೆ, ಇಲ್ಲಾಂದ್ರೆ ಇದನ್ನು ಎಲ್ಲ ಫಂಕ್ಷನ್ಸಿಗೆ ಇದನ್ನು ಹಾಕ್ಕೊಂಡಿರ್ತೀನಿ. ಸೊ ವ್ಲಾಗ್ನ ಕೇಳಕ್ಕಂತಿದ್ರಲ್ಲ, ಸೊ ವಿಡಿಯೋ ಮಾಡೋಣ ಅಂತೇಳಿ, ಯೂಸ್ ಆಗಲಿ ತೊಗೊಳ್ಳೋರಿಗೆ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ ರೀಸೆಂಟಾಗಿ ನೆಕ್ಲೆಸ್ ಮಾಡಿದ್ದೆ. ಎಲ್ಲ ಒಂದೊಂದು ಮಾಡಕ್ಕಂತೀನಿ. ಜುಮ್ಕಿ ಒಂದಿದೆ ಗಾಯ್ಸ್, ಜುಮ್ಕಿ ಒಂದು ಮಾಡಬೇಕಂತ ಮಾಡಿದ್ದೀನಿ. ನಿನ್ನ ಕಿವೇನು ಕೇಳ್ಯಾರ ಅನನ್ಯ, ಇಯರಿಂಗ್ಸ್ ಹಾಕ್ಯಂಡು ಎಲ್ಲ ಸಣ್ಣದಿದೆ ಗಾಯ್ಸ್, ಅದೇನು ಪುಟ್ಟದು ಇದೆ ಗಾಯ್ಸ್. ಇಷ್ಟ್ರಾಗ ಅನನ್ಯಂದು ನಂದು ಸೇರಿಸಿ ಎಲ್ಲಿ ತೊಗೊಂಡೆ, ಏನು, ಎಷ್ಟು ಗ್ರಾಮ್ ಅಂತೇಳಿ ಹೇಳ್ತೀನಿ. ಅವಾಗ ಎಷ್ಟು ಬಂತಂದ್ರೆ ಗಾಯ್ಸ್, ಇದು 69 ಸಮಥಿಂಗ್ ಇತ್ತು ಗೋಲ್ಡು. 68 ಇದ್ದಾಗಲೇ 2,00,000 ಸಮಥಿಂಗ್ ಆಗಿತ್ತಿದು. ಇವಾಗ ಹೋದ್ರೆ ಮುಗಿತು ಗೈಸ್ ನಿಮ್ಮ ಕತೆ. ಅವ್ರಿಗೂ ಗೊತ್ತಿರುತ್ತೆ ಗೋಲ್ಡ್ ರೇಟ್ ಹೆಂಗೈತೆ ಪ್ರೆಸೆಂಟ್ ಅಂತೇಳಿ. ನನ್ನಂಥ ಡಿಸೈನ್ ಯಾರಾದರೂ ಮಾಡಿಸ್ಕೊಂಡಿದ್ರೆ ಕಮೆಂಟ್ ಮಾಡಿರಿ. ನಿನ್ನ ಥರ ಇದೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಮತ್ತು ಯಾರು ಮಾಡಿಸ್ಕೊಂಡಿಲ್ಲ ನೋಡಿರಿ, ಏನಾದರೂ ಡಿಸೈನ್ಸ್ ಹುಡುಕ್ತಿದ್ರೆ ಚೆನ್ನಾಗಿದೆ ಗೈಸ್, ಈ ಥರ ಟ್ರೈ ಮಾಡಿ, ಇಷ್ಟ ಆಗ್ಬೋದು. ಇವಾಗ ಏನಪ್ಪ ಟ್ರೆಂಡಿಂಗ್ ಬಂದೈತೆ ಅಂತ, ಟ್ರೆಂಡಿಂಗ್ ಇದೆ ಇವಾಗ ಯಾವುದಂದ್ರೆ ಇಲ್ಲಿ ಗುಂಡು, ಈ ಥರ ಇಲ್ಲಿ ಏನಾರು ಪದಕ ಆ ಥರ. ನಮ್ಮ ಸಿಸ್ಟರ್ ರೀಸೆಂಟಾಗಿ ಒಬ್ಬರು ತೊಗೊಂಡಿದ್ದಾರೆ ಇಲ್ಲಿ, ಚೆನ್ನಾಗೈತಿ. ಬಟ್ ಎಲ್ರಿಗೂ ಸೂಟ್ ಆಗಲ್ಲ ಗೈಸ್. ಸ್ವಲ್ಪ ಬೆಳ್ಳಗೆ ಕ್ಯೂಟಾಗಿ ಇರ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಡ್ಯೂಟಿ ಮಾಡ್ತಿರ್ತಾರೆ ನೋಡಿ, ವರ್ಕ್ ಜಾಬ್ ಇದ್ದವರು ಅಂಥವ್ರು ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ನಾವು ಮನೆಯಾಗಿರೋರು ಇಲ್ಲಿ ಎಲ್ಲ ಇರೋರಿಗೆಲ್ಲ ಸೂಟ್ ಆಗಲ್ಲ ಅದು, ನನಗನ್ಸಿದ ಮಟ್ಟಿಗೆ. ಸ್ವಲ್ಪ ಕ್ಯೂಟ್ ಇರ್ತಾರಲ್ಲ ಅಂಥವ್ರಿಗೆ ಲುಕ್ ಅನಿಸುತ್ತೆ ಫುಲ್ ಸಿಟಿ ಒಳಗೆ, ನನಗನ್ಸುತ್ತೆ. ಅವ್ರು ಮತ್ತೆ ತೊಗೋಬಾರ್ದು ಅಂತೇನಿಲ್ಲ, ನನಗೆ ಹಂಗೆ ಅನಿಸುತ್ತೆ. ಈ ಥರನೇ ಡಿಸೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಓಕೆ ಗೈಸ್, ಫೈನಲಿ ನನ್ನ ತಾಳಿ ಚೈನ್ ಡಿಸೈನ್ನ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಚೆನ್ನಾಗಿದೆ ಅಕ್ಕ ಅಂತ ಕಮೆಂಟ್ ಮಾಡಿರಿ, ನನಗೆ ಖುಷಿ ಆಗುತ್ತಾ. ಓಕೆ, ಹೀಗೆ ನನ್ನ ನೋಡ್ತಾ ಇರಿ. ನನಗೆ ಟೆನ್ಷನ್ ಒಳಗೆ ಏನು ಮಾತಾಡ್ತಂತಲೇ ಗೊತ್ತಾಗ್ತಿಲ್ಲ ಗೈಸ್. ಓಕೆ, ಮತ್ತು ಯಾವುದು ಡಿಸೈನ್ ತೋರಿಸಿ ಅಷ್ಟಕ್ಕೊಂದೇ ಇಲ್ಲ ಗೈಸ್.
ಬರೀ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಜ್ಯುವೆಲರಿ ಜುಮ್ಕಿ ಒಂದಿದೆ ಇಲ್ಲ. ಗೈಸ್, ಮತ್ತೆ ಅದನ್ನೊಂದು ತೋರಿಸ್ತೀನಿ ನೆಕ್ಸ್ಟ್ ಒಂದು ಮತ್ತೆ ಯಾವಾಗಾದ್ರೂ ಮಾಡ್ತೀನಿ ಇಷ್ಟ್ರಾಗ. ಮತ್ತೆ ಮಮ್ಮಿ ನಮ್ದು ಬಂಗಾರದ ಅಂಗಡಿ ಐತೆ ಅಂತ ಕಲಿತಿದ್ದರು. ಮೇನ್ ಯೂಸ್ ಇರೋದಿದೆ ಗೈಸ್ ಜುಮ್ಕಿ. ಇದು ನನಗೆ ಬೇಕಾಗಿರೋವು, ನನಗೆ ಬೇಕಾಗಿರೋವಂದ್ರೆ ಇದೆ ಸಾಕಷ್ಟೇ. ಹೆಚ್ಚಿಂದ ಆಸೆ ಇದೊಂದು ತೊಗೋಬೇಕಂತ ಆಸೆ ಗೈಸ್, ಬಂಗಾರದ. ಅದೊಂದು ಡ್ರೀಮ್ ಇದೆ. ನೋಡೋಣ ಯಾರು ನಮ್ಮ ಮಮ್ಮಿ ಡ್ರೀಮ್. ಯಾರು ಡ್ರೀಮ್ ಕಂಪ್ಲೀಟ್ ಮಾಡೋದು, ಆ ಡ್ರೀಮ್ ಯಾರು ಕಂಪ್ಲೀಟ್ ಮಾಡಲ್ಲ, ನಾವೇ ಮಾಡ್ಕೋಬೇಕು. ಇದು ಗೈಸ್ ಏನಂತಾರಲ್ಲ, ಇದಕ್ಕೆ ಮಾಟಿಲ್ಲ ಏನೋ ಈ ಥರ ಹಿಂದೆ ಸೈಡಿಗೆ ಹಾಕಂತಾರಲ್ಲ ಗುಂಡು ಥರ, ಅದ್ರ ಮೇಲೆ ಮನಸ್ಸು ಓದ್ತಿದ್ದೆ. ಆಸೆ ಇಟ್ಕೊಂಡಿದ್ದೆ, ಬಟ್ ಆಸೆನ ಬಿಟ್ಬಿಟ್ನೆ ಗೈಸ್. ಯಾಕೆ ಬೇಕು ಬಿಡು, ಗೋಲ್ಡ್ ರೇಟ್ ಜಾಸ್ತಿ ಆಗಿರ್ತಿ, ತೊಗೊಳಕ್ಕಾಗಲ್ಲ ಅಂತೇಳಿ. ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ತೊಗೊಂಡ್ರೆ ಡಿಸೈನ್ನ ತೋರಿಸ್ತೀನಿ. ಓಕೆ, ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿರಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅಡುಗೆ ರೆಸಿಪಿ ಮಾಡಿ ಅಂತ ಕಮೆಂಟ್ ಮಾಡಕ್ಕಂದಿದ್ರಿ. ನಂಗೆ ಪ್ರೆಸೆಂಟ್ ಆಗ್ತಾಯಿಲ್ಲ ಗೈಸ್, ಸ್ವಲ್ಪ ಟಯರ್ಡ್ ಮತ್ತು ಸುಸ್ತಾಗ್ತಿದೆ. ಅದಕ್ಕೋಸ್ಕರ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಬಾಯ್. ನೋಡಿರಿ ಗೈಸ್, ಈ ಥರ ಐತಿ ಡಿಸೈನ್. ಫೋಟೋ ಹಾಕ್ಬೇಕು ಅನ್ಕೊಂಡೆ, ಬಟ್ ಫೋಟೋದಾಗ ಅಷ್ಟು ನೀಟಾಗಿ ಕಾಣಲ್ಲ ಅಂತೇಳಿ ವಿಡಿಯೋದಾಗ ಕ್ಯಾಪ್ಚರ್ ಮಾಡಕಂತೀನಿ. ನೋಡ್ರಿ, ಈ ಥರ ಇದೆ ಗುಂಡು ಮಿಡಿಲ್. ನಾ ಎಲ್ಲೂ ನೋಡಿಲ್ಲ ಗೈಸ್, ನಮ್ಮ ರೇಷ್ಮಾ ಹಾಕ್ಕೊಂಡಿದ್ಲಲ್ಲ ಆ ಥರ ಇಷ್ಟ ಆಗಿ ಇಲ್ಲಿವರೆಗೂ ಐತೆ ನೋಡ್ರಿ. ನಿಮಗೇನೋ ಸ್ವಲ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ಉದ್ದ ಮಾಡಿಸ್ಕೋಬೋದು. ಈ ಥರ ಇದೆ ನೋಡ್ರಿ ತಾಳಿ, ಚೆನ್ನಾಗಿದೆ ಗೈಸ್. ನೋಡ್ರಿ, ಫೋಟೋದಾಗ ಬೇಡ ಅಂತ ಡೈರೆಕ್ಟಾಗಿ ವಿಡಿಯೋದಾಗ ತೋರಿಸೀನಿ. ಓಕೆ.